ಈ ಒಂದು ತರಗತಿಯಲ್ಲಿ ಚನ್ನಬಸವಣ್ಣ ಅವರ ಹೆಗ್ಗಣವನಿಕ್ಕಿ ನೆಲಗಟ್ಟು ಕಟ್ಟಿದಂತೆ ವಚನದ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೆ ಮೊದಲು ವಚನಕಾರರಾದ ಚನ್ನಬಸವಣ್ಣ ಅವರ ಪರಿಚಯವನ್ನ ತಿಳಿದುಕೊಳ್ಳೋಣ. ಚನ್ನಬಸವಣ್ಣ ಪ್ರಮುಖ ವಚನಕಾರ. ಕಲ್ಯಾಣದ ಬಸವಣ್ಣನವರ ಸೋದರಳ್ಳಿಯ ಚನ್ನಬಸವಣ್ಣ ಅವರ ಕಾಲ 12ನೇ ಶತಮಾನ. ಇವರ ತಂದೆ ಶಿವದೇವ, ಇವರ ತಾಯಿ ನಾಗಲಾಂಬಿಕೆ. ಇವರ ಜನ್ಮಸ್ಥಳ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕಪ್ಪಡಿ ಸಂಗಮ. ಇವರ ಅಂಕಿತನಾಮ ಕೂಡಲ ಚನ್ನಸಂಗಮದೇವ. ಇವರ ಐಕ್ಯಸ್ಥಳ ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನ ಉಳವಿ. ಇವರ ಕೊಡುಗೆ: ಚನ್ನಬಸವಣ್ಣ ಅವರ ವಚನಗಳು ಶಿವಭಕ್ತಿ, ಜ್ಞಾನ ಮತ್ತು ಸಾಮಾಜಿಕ ಸಮಾನತೆಯನ್ನ ಒತ್ತಿ ಹೇಳುತ್ತವೆ. ಇವರ ವಚನಗಳು ಸಂಸಾರದ ಆಸೆ, ಅಹಂಕಾರ ಮತ್ತು ಕಪಟ ಭಕ್ತಿಯನ್ನ ಖಂಡಿಸಿ ಶುದ್ಧ ಶಿವಭಕ್ತಿ ಮತ್ತು ಗುರುಕೃಪೆಯ ಮಹತ್ವವನ್ನ ಸಾರುತ್ತವೆ. ಚನ್ನಬಸವಣ್ಣನವರು ಶಿವನೊಂದಿಗಿನ ಆತ್ಮೀಯ ಸಂಬಂಧವನ್ನ ಶರಣಗತಿಯ ಮೂಲಕ ಒತ್ತಿ ಹೇಳಿದ್ದಾರೆ. ಈಗ ಹೆಗ್ಗಣವನಿಕ್ಕಿ ನೆಲಗಟ್ಟು ಕಟ್ಟಿದಂತೆ ವಚನದ ಸಾರಾಂಶವನ್ನ ತಿಳಿದುಕೊಳ್ಳೋಣ. ಈ ಪದ್ಯದಲ್ಲಿ ಚನ್ನಬಸವಣ್ಣನವರು ಮಾನವ ದೇಹವನ್ನ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ತು ಮತ್ಸರದಂತಹ ಗುಣಗಳು ತುಂಬಿರುವವರನ್ನ ಹೆಗ್ಗಣಕ್ಕೆ ಹೋಲಿಸುತ್ತಾರೆ. ಈ ಗುಣಗಳು ವ್ಯಕ್ತಿಯ ಭಕ್ತಿಯನ್ನ ಕಲುಷಿತಗೊಳಿಸುತ್ತವೆ. ಆದ್ದರಿಂದ ಶಿವನಾದ ಕೂಡಲ ಚನ್ನಸಂಗಮದೇವನು ಈ ಆದಿವ್ಯಾಧಿಗಳನ್ನ ತೊಲಗಿಸಿ ನಿರ್ವಾಣ ಮಾರ್ಗವನ್ನ ದಯಪಾಲಿಸಬೇಕೆಂದು ಚನ್ನಬಸವಣ್ಣ ಪ್ರಾರ್ಥಿಸುತ್ತಾರೆ. ಜ್ಞಾನದ ಕುರಿತು ತಿಳಿಸುತ್ತಾ ಜ್ಞಾನವನ್ನ ಸಾಗರಕ್ಕೆ ಹೋಲಿಸುತ್ತಾ ಸಂಸಾರವು ಅದರ ಮೇಲಿನ ಪಾಚಿಯಂತೆ ಆವರಿಸಿದೆ ಎಂದು ಹೇಳುತ್ತಾರೆ. ಈ ಜ್ಞಾನವನ್ನ ಪಡೆಯಲು ಬಾವಿಯ ನೀರನ್ನು ಮೊಗದಂತೆ ನಿರಂತರ ಪ್ರಯತ್ನ ಮಾಡಬೇಕು. ಆಗ ಗುರುವು ತನ್ನ ಪ್ರಸಾದದ ರೂಪದಲ್ಲಿ ಜ್ಞಾನದ ಕುರುಹನ್ನ ನೀಡುತ್ತಾನೆ. ಆದರೆ ಕೇವಲ ಗುರುವಿನ ಮಾರ್ಗದರ್ಶನದಿಂದ ಮಾತ್ರ ಸಂಪೂರ್ಣ ಜ್ಞಾನ ದೊರೆಯುವುದಿಲ್ಲ. ನಮ್ಮೊಳಗಿರುವ ಜ್ಞಾನವನ್ನ ಅರಿತುಕೊಳ್ಳಲು ನಾವು ಸದಾ ಜಾಗೃತರಾಗಿರಬೇಕು. ಕೆರೆ ಬಾವಿಯ ಶುದ್ಧ ನೀರನ್ನು ಕುಡಿದು ತೊರೆಯ ಕೊಳಚೆ ನೀರನ್ನ ಹೊಗಳುವವರನ್ನ ಅರೆಜ್ಞಾನಿಗಳೆಂದು ಹೇಳುತ್ತಾ ಕ್ಷುಲ್ಲಕ ವಿಷಯಗಳ ಹಿಂದೆ ಹೋಗಬಾರದು ಎಂದು ಕೂಡಲ ಚನ್ನಸಂಗಮದೇವರು ಎಚ್ಚರಿಸುತ್ತಾರೆ. ನಿಜವಾದ ಜ್ಞಾನ ಮತ್ತು ಅರಿವನ್ನ ಗೌರವಿಸಬೇಕು ಎಂಬುದೇ ಚನ್ನಬಸವಣ್ಣನವರ ವಚನಗಳ ಮುಖ್ಯ ಸಂದೇಶವಾಗಿದೆ. ಅನುಭಾವದ ಬಗ್ಗೆ ಕೂಡಲ ಚನ್ನಸಂಗಮದೇವನು ಬಹಳ ಸ್ಪಷ್ಟವಾಗಿ ಹೇಳುತ್ತಾನೆ. ಜನರು ಅನುಭಾವದ ಬಗ್ಗೆ ಮಾತಿನಲ್ಲಿ ಮಾತ್ರ ಹೇಳುತ್ತಾರೆಯೇ ಹೊರತು ಅದರ ನಿಜವಾದ ಅರ್ಥವನ್ನ ತಿಳಿದುಕೊಂಡಿಲ್ಲ. ಅನುಭಾವವೆಂದರೆ ಅದು ಕೇವಲ ಮಾತಿನ ವಿಷಯವಲ್ಲ, ಅದು ಭೂಮಿಯೊಳಗಿನ ಗುಪ್ತಲಿಧಿಯಂತೆ ಅಥವಾ ಅಂತರಂಗದ ಶುದ್ಧೀಕರಣದಂತೆ. ಅದು ಸಂತೆ, ಬೀದಿ ಅಥವಾ ಮಾತಿನಿಂದ ತಿಳಿಯುವ ವಿಷಯವಲ್ಲ. ಅದು ಆನೆಯನ್ನ ಕನ್ನಡಿಯೊಳಗೆ ತೋರಿಸಿದಷ್ಟು ಗಂಭೀರ ಮತ್ತು ಆಳವಾದ ವಿಷಯವಾಗಿದೆ. ಎಲ್ಲಿ ಬೇಕೆಂದರೆ ಅಲ್ಲಿ ಮಾತನಾಡುವ, ಕಂಡಲ್ಲಿ ಪ್ರಸಂಗ ಮಾಡುವ ನೀಚರನ್ನ ಕೂಡಲ ಚನ್ನಸಂಗಮದೇವರು ಮೆಚ್ಚುವುದಿಲ್ಲ. ಅನುಭಾವದ ನಿಜವಾದ ಅರ್ಥವನ್ನ ಅರ್ಥಮಾಡಿಕೊಳ್ಳದೆ ಕೇವಲ ಅದರ ಬಗ್ಗೆ ಮಾತನಾಡುವವರನ್ನ ಈ ವಚನದಲ್ಲಿ ಟೀಕಿಸಲಾಗಿದೆ. ಚನ್ನಬಸವಣ್ಣನವರ ವಚನಗಳಲ್ಲಿ ಶಿವಭಕ್ತಿಯ ಶುದ್ಧತೆ, ಆತ್ಮಸಾಕ್ಷಾತ್ಕಾರ ಮತ್ತು ಸಂಸಾರದ ಆಸೆಗಳಿಂದ ಮುಕ್ತವಾಗುವ ಮಾರ್ಗವನ್ನ ಒತ್ತಿ ಹೇಳುತ್ತವೆ. ದೇಹದ ಗುಣವನ್ನ ಕಾಮ, ಕ್ರೋಧ, ಲೋಭ, ಮೋಹ ಮತ್ತು ಮತ್ಸರಗಳಿಂದ ಕುಡಿದ ಹೆಗ್ಗಣಕ್ಕೆ ಹೋಲಿಸುತ್ತಾರೆ. ಇಂತಹ ಗುಣಗಳು ಭಕ್ತಿಯನ್ನ ಕಲುಷಿತಗೊಳಿಸುವುದರಿಂದ ಶಿವನ ಕೃಪೆಯಿಂದ ನಿರ್ವಾಣ ಪದವನ್ನ ಕರುಣಿಸಬೇಕೆಂದು ಪ್ರಾರ್ಥಿಸುತ್ತಾರೆ. ಅಹಂಕಾರ ಮತ್ತು ಪ್ರಲೋಭನಗಳಿಂದ ದೂರವಿರುವುದು ಭಕ್ತಿಯ ಮಾರ್ಗದಲ್ಲಿ ಅಗತ್ಯವೆಂದು ಸಾರುತ್ತಾರೆ. ಭಕ್ತನ ಒಳಗಿನ ವಿರೋಧವೇ ತನ್ನ ಶತ್ರು ಎಂದು ಹೇಳುತ್ತಾರೆ. ಸಂಸಾರವನ್ನ ಹಾವಿನಿಂದ ಮುಸುಗಿದ ಜ್ಞಾನಾಮೃತದ ಜಲನಿಧಿಗ ಹೋಲಿಸಲಾಗಿದೆ. ಗುರುವಿನ ಕೃಪೆ ಮತ್ತು ಪ್ರಸಾದದಿಂದ ಮಾತ್ರ ಈ ಆಸೆಯ ತೊಡಕನ್ನ ತೆಗೆದು ಜ್ಞಾನವನ್ನ ಪಡೆಯಬಹುದು ಎಂದು ತಿಳಿಸುತ್ತಾರೆ. ಗುರುವಿನ ಮಾರ್ಗದರ್ಶನವಿಲ್ಲದೆ ಸಂಸಾರದಿಂದ ಮುಕ್ತಿಯಿಲ್ಲ ಎನ್ನುತ್ತಾರೆ. ಕೆರೆ ಬಾವಿಯ ಶುದ್ಧ ನೀರನ್ನು ಕುಡಿದು ತೊರೆಯ ಕೊಳಚೆ ನೀರನ್ನ ಹೊಗಳುವಂತಹ ಅರೆಜ್ಞಾನಿಗಳನ್ನ ಶಿವ ಮೆಚ್ಚುವುದಿಲ್ಲ ಎನ್ನುತ್ತಾರೆ ಚನ್ನಬಸವಣ್ಣ.